ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಯಾರಿಗೆ ಸರಿಯಾಗಿ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಲಿಕ್ಕೆ ಬರಲ್ಲ, ಅಂದರೆ ಕ್ಯಾನ್ವಾಸ್ ಪೇಪರ್ ಫೋಲ್ಡಿಂಗ್ ಆಗಿರ್ಬೋದು, ಅದಕ್ಕೆ ಶೇಪ್ ಕೊಡೋದಾಗಿರ್ಬೋದು, ಯಾವ ರೀತಿಲಿ ಕ್ಯಾನ್ವಾಸ್ ಪೇಪರ್ನ ಕಟಿಂಗ್ ಮಾಡೋದು ಅಂತ ಗೊತ್ತಿಲ್ಲದೆ ಇರೋರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ನಿಮ್ಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಏನಕ್ಕೆ ಅಂದರೆ ನೋಡಿ, ಈಗ ಸ್ಟಿಚಿಂಗು ಕಟಿಂಗು ಎಲ್ಲ ಕಲ್ತ್ಕೊಂಡಿರ್ತೀರಾ. ಬ್ಲೌಸೇ ಆಗಿರ್ಬೋದು, ಚೂಡಿದಾರನೇ ಆಗಿರ್ಬೋದು, ನೆಕ್ನ ಏನಾದ್ರು ಒಳ್ಳೊಳ್ಳೆ ಪ್ಯಾಟ್ರನ್ ಕ್ರಿಯೇಟ್ ಮಾಡೋಣ ಅಂತ ಹೋದ್ರೆ ಕ್ಯಾನ್ವಾಸ್ ಪೇಪರ್ನ ಯಾವ ರೀತಿಲಿ ಸರಿಯಾಗಿ ಯೂಸ್ ಮಾಡೋದು ಅನ್ನೋದನ್ನೇ ಗೊತ್ತಿರಲ್ಲ. ಅಂದ್ರೆ ಫೋಲ್ಡಿಂಗ್ ಆಗ್ಬಹುದು, ಮಾರ್ಕಿಂಗ್ ಆಗ್ಬಹುದು, ಅದನ್ನ ಯಾವ ರೀತಿಲಿ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಯಾರಾದ್ರೂ ನಿಮ್ಮಲ್ಲಿ ಬೇರೆಯವ್ರ ಆತರ ಗೊತ್ತಿಲ್ಲ ಅನ್ನೋದೇನಾರು ಇದ್ರೆ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ, ಅದರಿಂದ ಅವ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಿದ್ರೆ ಈಗ ಕ್ಯಾನ್ವಾಸ್ ಪೇಪರ್ ಮೇಲೆ ಯಾವ ರೀತಿಲಿ ಮಾರ್ಕಿಂಗ್ ಮಾಡೋದು ಮತ್ತೆ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಕ್ಯಾನ್ವಾಸ್ ಪೇಪರ್ ನಲ್ಲಿ ಒಂದು ಸೈಡು ಶೈನಿಂಗ್ ಇರಲ್ಲ, ಇನ್ನೊಂದು ಸೈಡು ಶೈನಿಂಗ್ ಇರುತ್ತೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ನಿಮ್ಗೆ ಶೈನಿಂಗ್ ಕಾಣಿಸ್ತಾ ಇರ್ಬೋದು. ಏನ್ ಈ ಶೈನಿಂಗ್ ಇದೆ, ಈ ಶೈನಿಂಗ್ ಕಡೆ ಯಾವಾಗ್ಲೂ ಪೇಪರ್ನ ಫೋಲ್ಡ್ ಮಾಡ್ಕೋಬೇಕು. ಅಂದ್ರೆ ಶೈನಿಂಗು ಒಳಭಾಗಕ್ಕೆ ಹೋಗ್ಬೇಕು, ಆ ರೀತಿಲಿ ಫೋಲ್ಡ್ ನ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ನೋಡಿ, ಕ್ಯಾನ್ವಾಸ್ ಪೇಪರ್ ಇದೆ ಅಂತ ಹೇಳಿ ನಿಮ್ಗೆ ಬೇಕಾದಷ್ಟೆಲ್ಲ ಫೋಲ್ಡ್ ಮಾಡ್ಕೊಂಡು ಕ್ಯಾನ್ವಾಸ್ ಪೇಪರ್ನ ಸುಮ್ಮನೆ ವೇಸ್ಟ್ ಮಾಡೋದಲ್ಲ. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫೋಲ್ಡ್ ಮಾಡ್ಕೋಬೇಕು. ಈಗ ನೋಡಿ, ಉದಾಹರಣೆಗೆ ನಾನು ತಗೊಂಡಿರುವ ಅಳತೆಯ ಕುತ್ತಿಗೆ ಆಗಲ್ಲ 2.5 ಇಂಚ್ ಇದೆ, ಅದಕ್ಕೆ 1.5 ಇಂಚನ್ನ ಸೇರಿಸ್ಕೋಬೇಕು. ಅಂದ್ರೆ 4 ಇಂಚು. 4 ಇಂಚಿಗೆ ಇಲ್ಲಿಂದ ಇಲ್ಲಿಗೊಂದು ಮಾರ್ಕನ್ನ ಹಾಕೋಬೇಕು. 4 ಇಂಚೇ ತಗೋಬೇಕು ಅಂತೇನಿಲ್ಲ, ಒಂದು ಅರ್ಧ ಇಂಚು 3/4 ಇಂಚು ಜಾಸ್ತಿ ಆದ್ರೂ ಪರವಾಗಿಲ್ಲ. ಸುಮ್ಮನೆ ಪೇಪರ್ನ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ತರ ಫೋಲ್ಡ್ ನ ಮಾಡ್ಕೊಳ್ಳೋದು. ಈಗ ನೋಡಿ, ಎಕ್ಸ್ಟ್ರಾ ಇರೋ ಪೇಪರ್ನ ಕಟ್ ಮಾಡಿ ತೆಗಿಬೇಕು. ಈ ರೀತಿಲಿ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಡಿಸೈನ್ ನ ಡ್ರಾ ಮಾಡಿ ಕಟ್ ಮಾಡ್ಕೊಳಕ್ ಈಸಿ ಆಗತ್ತೆ. ಇಲ್ಲ ದೊಡ್ಡ ಪೇಪರ್ನ ಇಟ್ಕೊಂಡು ಡಿಸೈನ್ ಹಾಕೊಂಡು ಕಟ್ ಮಾಡ್ಬೇಕಾದ್ರೆ ಹಿಂಗೆ ಹಂಗೆ ತಿರುಗಿಸಿ ಅದು ತುಂಬಾ ಕಿರಿಕಿರಿ ಅನ್ಸುತ್ತೆ. ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ರೀತಿಲಿ ಕಟ್ಟನ್ನ ಮಾಡ್ಕೋಬೇಕು. ಈಗ ನೋಡಿ, ಫೋಲ್ಡಿಂಗ್ ಮಾಡೋಕೆ ಒಂದು ಕ್ರಮ ಇದೆ. ನೋಡಿ, ನಾವೇನಾದ್ರು ಈ ಸೈಡ್ ಇಂದ ಫೋಲ್ಡ್ ನ ಮಾಡ್ಕೊಂಡ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂಥರ ಕರೆಕ್ಟ್ ಆಗಿ ಫೋಲ್ಡ್ ಆಗಲ್ಲ, ಒಂಥರ ಒಡ್ಕೊಂಡಂಗೆ ಫೋಲ್ಡ್ ಆಗ್ತಾ ಇದೆ. ಹಾಗಾಗಿ ಈ ಕಡೆಯಿಂದ ಫೋಲ್ಡ್ ಮಾಡ್ಕೋಬಾರ್ದು, ಈ ಸೈಡ್ ಇಂದ ಫೋಲ್ಡ್ ಮಾಡ್ಕೋಬೇಕು. ಹೆಂಗೆ ನಾವು ಈ ಸೈಡ್ ಇಂದಾನೆ ಫೋಲ್ಡ್ ಮಾಡ್ಕೋಬೇಕು ಅಂದ್ರೆ ನೋಡಿ, ಪೇಪರ್ ಮೇಲೆ ಒಂಥರ ಬರೆ ಬರೆ ತರ ಮಾರ್ಕ್ ಇರತ್ತೆ, ನಿಮ್ಗೆ ಅದು ನೋಡಿದ್ರೆ ಗೊತ್ತಾಗತ್ತೆ. ಆ ಬರೆ ಬರೆ ಸ್ಟ್ರೈಟ್ ಬರೋ ರೀತಿಲಿ ಫೋಲ್ಡ್ ನ ಮಾಡ್ಕೊಂಡ್ರೆ ಆಯ್ತು. ಇದು ಸರಿಯಾದ ಕ್ರಮ. ಇದೇ ರೀತಿಲಿ ಫೋಲ್ಡ್ ನ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಪೇಪರ್ ವೇರಿಯೇಷನ್ ಇರೋದ್ರಿಂದ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಈ ಲೈನ್ ನಿಂದ 1 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಪುನಃ ಇಲ್ಲಿಂದ ಇಲ್ಲಿಗೂ 1 ಇಂಚಿಗೆ ಮಾರ್ಕ್ ಹಾಕೋಬೇಕು. ಏನಕ್ಕೆ ಅಂದ್ರೆ ಈಗ ನಾವು ಹಾಕುವಂತ ಲೈನು ಸ್ಟ್ರೈಟ್ ಲೈನ್ ಬರ್ಲಿ ಅಂತೇಳಿ. ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಕ್ಕೆ ಮಾರ್ಕ್ ಹಾಕ್ಬೇಕು ಅಂದ್ರೆ, ಈಗ ನೀವು ಕಟ್ ಮಾಡಬೇಕು ಅಂತ ಅನ್ಕೊಂಡಿರುವ ಡೀಪು ಎಷ್ಟು ಇಂಚ್ ಇದೆ ಅದಕ್ಕೆ ಅರ್ಧ ಇಂಚು ಹೊಲಿಗೆ ಅಂಶನ ಸೇರಿಸ್ಕೋಬೇಕು. ಈಗ ನೋಡಿ, ನಾನು ತಗೊಂಡಿರುವಂತಹ ನೆಕ್ ಡೀಪು 6 ಇಂಚ್ ಇದೆ, ಅದಕ್ಕೆ ಅರ್ಧ ಇಂಚು ಹೊಲಿಗೆ ಅಂಶನ ಸೇರಿಸ್ಕೊಂಡು 6.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ, ಈ ಲೈನ್ ನಿಂದ 6.5 ಇಂಚಿಗೆ ಮಾರ್ಕ್ ಹಾಕಬಾರದು, ಈ ಲೈನ್ ನಿಂದ ಇಟ್ಕೊಂಡು 6.5 ಇಂಚಿಗೆ ಮಾರ್ಕ್ ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 6.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ಈಗ ನೋಡಿ, ಕುತ್ತಿಗೆಯ ಅಗಲ 2.5 ಇಂಚ್ ಇದೆ, ಅದಕ್ಕೆ 1/4 ಇಂಚು ಹೊಲಿಗೆ ಅಂಶನ ಸೇರಿಸಿ 2.75 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 2.75 ಇಂಚಿಗೆ ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ನೋಡಿ, ಈ ಮಾರ್ಕಿನಿಂದ ಈ ಮಾರ್ಕಿಗೆ ಸರಿಯಾಗಿ ಬರುವ ಹಾಗೆ ಸ್ಕೇಲ್ ಅನ್ನ ಇಟ್ಕೋಬೇಕು. ಇಟ್ಕೊಂಡು ಈ ರೀತಿಲಿ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಹಾಕೋಬೇಕು. ಅದೇ ರೀತಿ ಇಲ್ಲೂ ಸಹ 1 ಇಂಚಿಗೆ ಮಾರ್ಕ್ ಅನ್ನ ಹಾಕೊಂಡು ಈ ಮಾರ್ಕಿನಿಂದ ಈ ಮಾರ್ಕಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ನೋಡಿ, ಈಗ ಏನ್ ಈ ಬಾಕ್ಸ್ ಒಳಗಡೆ ನೀವು ನೆಕ್ ಪ್ಯಾಟರ್ನ್ ನ ಬಿಡಿಸ್ತೀರಾ ಅದು ನಿಮ್ಮ ನೆಕ್ ಡಿಸೈನ್ ಆಗಿರತ್ತೆ, ಈ ಬಾಕ್ಸ್ ನಲ್ಲಿ ಅಲ್ಲ. ನೋಡಿ, ನೀವೇನಾದ್ರು ಫಸ್ಟ್ ಟೈಮ್ ಕ್ಯಾನ್ವಾಸ್ ಪೇಪರ್ ನ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮೊದಲಿಗೆ ರೌಂಡ್ ನೆಕ್ ನೇ ಪ್ರಾಕ್ಟೀಸ್ ಮಾಡಿ. ಹಾಗಾಗಿ ನಾನೀಗ ರೌಂಡ್ ನೆಕ್ ನ ಯಾವ ರೀತಿಲಿ ಶೇಪ್ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಬೇರೆ ಬೇರೆ ನೆಕ್ ಪ್ಯಾಟರ್ನ್ಸ್ ನೆಲ್ಲ ಯಾವ ರೀತಿಲಿ ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ. ನೋಡಿ, ಇದು ಆರ್ಮೋಲ್ ಸ್ಕೇಲು, ಇದನ್ನ ಕರ್ವ್ ಸ್ಕೇಲ್ ಅಂತಾನೂ ಹೇಳ್ತಾರೆ. ಇದು ದಾರದ ಅಂಗಡಿಗಳಲ್ಲಿ ಸಿಗತ್ತೆ. ನೋಡಿ, ಈ ರೀತಿಲಿ ಈಗ ಸ್ಕೇಲ್ ಅನ್ನ ಯಾವ ರೀತಿಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿಲಿ ಸ್ಕೇಲ್ ಅನ್ನ ತಿರುಗಿಸ್ಕೊಂಡು ಏನ್ ಈ ಕೆಳಗಡೆ ಲೈನ್ ಇದೆ ಈ ಲೈನ್ಗೂ ಮತ್ತೆ ಈ ಕಡೆ ಏನು ಲೈನ್ ಇದೆ ಈ ಲೈನ್ಗೂ
ಟಚ್ ಆಗೋ ರೀತಿಲಿ ಸ್ಕೇಲನ್ನ ಇಟ್ಕೋಬೇಕು. ಸ್ಕೇಲನ್ನ ಇಟ್ಕೊಂಡು ಈಗ ಈ ರೀತಿಲಿ ಒಂದು ಲೈನನ್ನ ಎಳಿಬೇಕು. ಈಗ ಇಲ್ಲಿಂದ ಇಲ್ಲಿಗೂ ಕೂಡ ಅದೇ ರೀತಿಲಿ ಸ್ಕೇಲನ್ನ ಇಟ್ಕೊಂಡು ಒಂದು ಲೈನನ್ನ ಹಾಕಬೇಕು. ಈ ಸ್ಕೇಲನ್ನ ಇಟ್ಕೋಬೇಕಾದ್ರೆ ಈ ಲೈನಿಗೆ ಮತ್ತೆ ಆ ಕಡೆ ಲೈನಿಗೆ ಟಚ್ ಆಗಿರಬೇಕು. ಅದನ್ನ ಕನ್ಫರ್ಮ್ ಮಾಡಿಕೊಂಡು ಈ ರೀತಿಲಿ ಒಂದು ಲೈನನ್ನ ಹಾಕಬೇಕು. ನೆಕ್ಸ್ಟ್ ಈಗ ಇದನ್ನ ಕಟಿಂಗ್ ಮಾಡ್ಕೋಬೇಕು. ಇದನ್ನ ಕಟಿಂಗ್ ಮಾಡಬೇಕಾದ್ರೆ ಮೊದಲಿಗೆ ಈ ಲೈನನ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಲೈನನ್ನ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈಗ ನೆಕ್ಸ್ಟ್ ಈಗ ಒಳಗಡೆ ಶೇಪನ್ನ ಕಟ್ ಮಾಡಬೇಕು. ಇದನ್ನ ಕಟ್ ಮಾಡಬೇಕಾದ್ರೆ ಇಲ್ಲಿ ಲಾಸ್ಟ್ ವರೆಗೂ ಕಟ್ಟನ್ನ ಮಾಡಬಾರ್ದು. ಆ ರೀತಿಲಿ ಏನಾದ್ರು ನೀವು ಕಟ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ನಮ್ಗೊಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಅರ್ಧ ಇಂಚ್ ಇರುವಾಗಲೇ ಸ್ಟಾಪ್ ಮಾಡಬೇಕು. ಫುಲ್ ಕಟ್ ಮಾಡಬಾರ್ದು. ಫ್ರೆಂಡ್ಸ್ ನೋಡಿ, ಈಗ ನೆಕ್ ಶೇಪ್ನ ನೀವೇನು ಕಟ್ ಮಾಡ್ತಾ ಇದ್ದೀರಾ ನೀವು ಹೊಲದ ಮೇಲೆ ಇದೇ ಫಿನಿಶಿಂಗ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಟ್ ಮಾಡ್ಬೇಕಾದ್ರೆ ನೀಟಾಗಿ ಕಟ್ ಮಾಡ್ಕೋಬೇಕು. ಇಲಿ ಕಚ್ಚಿದ ರೀತಿಲೆಲ್ಲ ಕಟ್ ಮಾಡಬಾರ್ದು. ನೀಟಾಗಿ ಬರೋ ರೀತಿಲಿ ಕಟ್ಟನ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿ ಮಾತ್ರ ಮರಿಬಾರ್ದು. ಅರ್ಧ ಇಂಚಿಗೆ ಸ್ಟಾಪ್ ಮಾಡಬೇಕು. ಈಗ ಇಲ್ಲಿ ಅರ್ಧ ಇಂಚಿನ ಬಿಟ್ಟು ಈ ರೀತಿಲಿ ಕಟ್ಟನ್ನ ಮಾಡ್ಕೋಬೇಕು. ನೋಡಿ, ಈಗ ಇಲ್ಲಿ ಏನ್ ಲೈನ್ ಇದೆಯಲ್ಲ ಈ ಲೈನ್ ಹತ್ರ ಒಂದು ಸಣ್ಣದಾಗಿ ಕಚ್ಚನ್ನ ಹಾಕೋಬೇಕು. ಈ ರೀತಿಲಿ ಕಚ್ ಹಾಕೊಳ್ಳೋದ್ರಿಂದ ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತುಂಬಾ ಈಸಿ ಆಗತ್ತೆ. ನೆಕ್ಸ್ಟ್ ಇಲ್ಲಿ ಸೆಂಟರ್ಗೂ ಒಂದು ಕಚ್ಚನ್ನ ಹಾಕೋಬೇಕು. ಫ್ರೆಂಡ್ಸ್ ನೋಡಿ, ಈಗ ನೆಕ್ ಪ್ಯಾಟರ್ನ್ ಎಷ್ಟು ನೀಟಾಗಿ ಬಂದಿದೆ ಅನ್ನೋದನ್ನ ತೋರಿಸ್ತೇನೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ನೋಡಿ, ಏನಿದು ಮಧ್ಯ ಈ ರೀತಿಲಿ ಬಂತಲ್ಲ ಒಂದು ಪೀಸು ಅಂತ ಏನ್ ಟೆನ್ಷನ್ ಆಗಬೇಡಿ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅದು ಕಟಿಂಗ್ ನಲ್ಲಿ ಹೋಗುತ್ತೆ. ನೋಡಿ, ಈ ರೀತಿಲಿ ನಾನು ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ರೀತಿ ನೆಕ್ ಶೇಪು ನೀಟಾಗಿ ಬರೋ ರೀತಿಲಿ ಕಟ್ ಮಾಡ್ಕೋಬೇಕು. ಕಚ್ಚಿ ಪಿಚ್ಚಿ ತರ ಎಲ್ಲ ಕಟ್ ಮಾಡ್ಕೋಬಾರ್ದು. ಫ್ರೆಂಡ್ಸ್, ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ನಮ್ಮ ಚಾನಲ್ನ ನೋಡ್ತಾ ಇರೋರಲ್ಲಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.